ಎಲ್ಲರಿಗೂ ಮರಳಿ ನಮ್ಮ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ಬಂದಿದ್ದೀವಿ ಹೇಮಗುಡ್ಡ. ಇದು ಕೂಡ ಗಂಗಾವತಿ ತಾಲೂಕಿನಲ್ಲಿ ಮತ್ತು ಕೊಪ್ಪಳ ಜಿಲ್ಲೆಯಲ್ಲಿ ಬರುವ ಒಂದು ಸ್ಥಳ. ಈ ಸ್ಥಳದಲ್ಲಿ ಒಂದು ದೇವಸ್ಥಾನ ಇದೆ, ದುರ್ಗಾದೇವಿ ದೇವಸ್ಥಾನ. ಎಲ್ಲ ಕಡೆ ಇದಾವೆ ಬಿಡ್ರಿ ದುರ್ಗಾದೇವಿ ದೇವಸ್ಥಾನ. ಇದೇನು ಸ್ಪೆಷಾಲಿಟಿ ಅಂತಂದರೆ ನಿಮ್ಗೆ ಆ ಸ್ಪೆಷಾಲಿಟಿ ಹೇಳ್ತೀನಿ ಏನಂತ. ಈಗ ನಿಮಗೆ ಮೈಸೂರು ಅಂದ ತಕ್ಷಣ ಏನು ನೆನಪು ಬರ್ತಪ್ಪ? ಮೈಸೂರು ಅಂದ ತಕ್ಷಣ ಜಂಬೂ ಸವಾರಿ, ಮೈಸೂರು ಅರಮನೆ, ಚಾಮುಂಡೇಶ್ವರಿ ಬೆಟ್ಟ ಇಂಥವೆಲ್ಲ ನೆನಪು ಬರುತ್ತೆ. ಆ ಮೈಸೂರು ಅರಮನೆ, ಚಾಮುಂಡೇಶ್ವರಿ ಬೆಟ್ಟದಿಂದ ಜಂಬೂ ಸವಾರಿ ಏನು ನಡೆಯುತ್ತಲ್ಲ, ಆ ಜಂಬೂ ಸವಾರಿ ಮೇಲೆ ಇರೋ ಅಂಬಾರಿ, ಇಲ್ಲಿಂದನೇ ಅದು ಅಂಬಾರಿ ಅಲ್ಲಿ ತನಕ ಹೋಗಿದ್ದು. ಜಾಗದ ಹೆಸರು ಹೇಮಗುಡ್ಡ ಅಂತ. ಹೇಮ ಅಂತಂದರೆ ಸಂಸ್ಕೃತದಲ್ಲಿ ಬಂಗಾರ, ಚಿನ್ನಕ್ಕೆ ಹೇಮ ಅಂತಾರೆ. ಅದಕ್ಕೋಸ್ಕರ ಈ ಜಾಗದ ಹೆಸರು ಹೇಮಗುಡ್ಡ ಅಂತ. ಈ ಜಾಗದ ಹೆಸರು ಹೇಮಗುಡ್ಡ ಎದಕ್ಕೆ ಇಟ್ಟಾರಂದರೆ, ನಮ್ಮ ಮೈಸೂರಲ್ಲಿ ದಸರಾ ನಡೆಯುತ್ತಲ್ಲ, ದಸರಾದಲ್ಲಿ ಅಂಬಾರಿ ಹೊರುತ್ತಲ್ಲ, ಆ ಅಂಬಾರಿಯನ್ನು ಇಲ್ಲಿಂದನೇ ಅಲ್ಲಿ ತನಕ ತಗೊಂಡು ಹೋಗಿದ್ದು. ಅದು ಹೆಂಗಂದರೆ ಅದ್ರ ಹಿಂದೆ ಒಂದು ಹಿಸ್ಟ್ರಿ ಇದೆ. ಏನಂತಂದರೆ ಹೇಳ್ತೀನಿ. ದೇವಗಿರಿಯ ಪತನದ ನಂತರ ಈ ಅಂಬಾರಿಯು ಬಳ್ಳಾರಿ ಜಿಲ್ಲೆಯ ರಾಮದುರ್ಗದಲ್ಲಿ ಆಳ್ವಿಕೆ ಮಾಡುತ್ತಿದ್ದ ಮುಮ್ಮಡಿ ಸಿಂಗನಾಯಕರಿಗೆ ಕೊಡಲಾಯಿತು. ಮುಮ್ಮಡಿ ಸಿಂಗನಾಯಕರ ಅವರಾದಮೇಲೆ ಕಂಪಿಲರಾಯ ಅಂತ ಒಬ್ಬರು ಬರ್ತಾರೆ, ಅವ್ರ ಕೈಯಾಗ ಕೊಡಲಾಯಿತು. ಅವರು ಇದನ್ನು ಜೋಪಾನವಾಗಿ ಮಾಡುವ ಕಾಲದಲ್ಲಿ ಇಲ್ಲಿ ಹೇಮಗುಡ್ಡ ಕೋಟೆಯಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನ ಪ್ರತಿಷ್ಠಾಪನೆ ಮಾಡಲಾಯಿತು. ಅದಾದಮೇಲೆ ಈ ದುರ್ಗಾ ಪರಮೇಶ್ವರಿ ಮೂರ್ತಿ ವಿಗ್ರಹವನ್ನು ಅವರು ಮೆರವಣಿಗೆ ಮಾಡೋಕ್ಕೋಸ್ಕರ, ಈಗ ದಸರಾ ಹಬ್ಬ ಅಲ್ಲಿ ಚಾಮುಂಡೇಶ್ವರಿ ಮೂರ್ತಿ ಹೆಂಗೆ ಮೆರವಣಿಗೆ ಮಾಡ್ತಾರೆ, ಅದೇ ಥರ ದುರ್ಗಾ ಪರಮೇಶ್ವರಿ ವಿಗ್ರಹವನ್ನು ಇಲ್ಲಿ ಮೆರವಣಿಗೆ ಮಾಡಲಾಯಿತು. ಅದಾದ ನಂತರ ಕಂಪಿಲರಾಯ ನಂತರ ಇದು ಗಂಡುಗಲಿ ಕುಮಾರರಾಯನ ಕೈಗೆ ಕೊಟ್ಟರು. ಗಂಡುಗಲಿ ಕುಮಾರರಾಯನವರ ಕೈಯಲ್ಲಿ ಕೊಡಲಾಯಿತು. ಗಂಡುಗಲಿ ಕುಮಾರರಾಯನವರು ಈ ಅಂಬಾರಿಯನ್ನು 1327ರಲ್ಲಿ ದೆಹಲಿ ಸುಲ್ತಾನರ ದಾಳಿಗೆ ಈ ಅಂಬಾರಿ ಸಿಕ್ಕರೆ ನಾಶ ಆಗುತ್ತಂತಂದ್ರೆ ತನ್ನ ಮಾವನವರಾದ ಹಕ್ಕಬುಕ್ಕರ ಕೈಯಲ್ಲಿ ಕೊಟ್ಟರು. ಹಕ್ಕಬುಕ್ಕನವರು 1336ರಲ್ಲಿ ವಿಜಯನಗರವನ್ನು ಸ್ಥಾಪನೆ ಮಾಡಿದರು. ವಿಜಯನಗರ ಸ್ಥಾಪನೆ ಮಾಡಿದ ಮೇಲೆ ಈ ಅಂಬಾರಿಯನ್ನು ತೆಗೆದುಕೊಂಡು ಹೋಗಿ ಅವರು ದಸರಾವನ್ನು ಫುಲ್ಲು ವಿಜೃಂಭಣೆಯಿಂದ ಆಚರಣೆ ಮಾಡಿದರು. ಅದಕ್ಕಾಗಿ ಈಗ ಅಲ್ಲಿ ಹಂಪಿಯಲ್ಲಿ ವಿಜಯದಶಮಿ ದಿನ ನೋಡುವಂಥ ಒಂದು ಸ್ಥಳ, ವಿಜಯದಶಮಿ ದಿನ ನೋಡುವಂಥ ತಾಣವಾಗಿರುತ್ತೆ. ಅಷ್ಟು ಚೆನ್ನಾಗಿ ಮಾಡ್ತಾರೆ ವಿಜಯದಶಮಿ ದಿನ. ಮತ್ತು ಇಲ್ಲಿಂದ ಹಕ್ಕಬುಕ್ಕರನ್ನದಾದ ನಂತರ ಈಗ ಹೇಮಗುಡ್ಡದಿಂದ ಅಂಬಾರಿಯನ್ನು ಒಯ್ದುಬಿಟ್ರು. ಆದರೆ ಇಲ್ಲಿ ಅದನ್ನು ವಾಪಸ್ ಕಂಟಿನ್ಯೂ ಮಾಡಬೇಕಲ್ಲ, ಹೇಮಗುಡ್ಡದಲ್ಲಿ ಅದನ್ನು ವಾಪಸ್ ಮಾಡಬೇಕಂತ ಕನಕಗಿರಿ ರಾಜ್ಯದಲ್ಲಿ, ಅಂದರೆ ಇಲ್ಲಿ ಕನಕಗಿರಿ ಸಮೀಪದಲ್ಲಿದೆ, ಕನಕಗಿರಿಯಲ್ಲಿ ಆಳ್ವಿಕೆ ಮಾಡ್ತಿರುವ ಗುಜ್ಜಲ ವಂಶದವರು ಈ ಪರಂಪರೆಯನ್ನು ವಾಪಸ್ ತಾವು ಕಂಟಿನ್ಯೂ ಮಾಡ್ಕೊಂತೋದ್ರು. ಬೇರೆ ಅಂಬಾರಿ ಮಾಡಿ ಅದನ್ನು ಕಂಟಿನ್ಯೂ ಮಾಡ್ಕೊಂತೋದ್ರು. ಈ ನಡುವೆ ನಮ್ಮ ಅಂಬಾರಿ ಏನಿಲ್ಲ, ಪೆನಗೊಂಡಿ ಎಂಬ ಒಂದು ಸಾಮ್ರಾಜ್ಯಕ್ಕೆ ಹೋಯಿತು. ಪೆನಗೊಂಡಿಯಿಂದ ಶ್ರೀರಂಗಪಟ್ಟಣಕ್ಕೆ ಹೋಯಿತು. ಶ್ರೀರಂಗಪಟ್ಟಣಕ್ಕೆ ಹೋದ್ಮೇಲೆ ಅಲ್ಲಿ
ಮೈಸೂರು ರಾಜರ ಅಲ್ಲೇಸಿಂದ ತಗೊಂಡು ಮೈಸೂರು ಒಡೆಯರು ಅಲ್ಲಿಂದ ಇಲ್ಲಿ ತನಕ ಈಗ ಪ್ರೆಸೆಂಟ್ ತನಕ ಅವರೇ ನಡೆಸ್ಕೊಂಡು ಹೋಗ್ತಿದ್ದಾರೆ. ನಮ್ಮ ಅಂಬಾರಿ ಜಂಬೂ ಸವಾರಿಯನ್ನು ಅವರೇ ನಡೆಸ್ಕೊತ ಹೋಗ್ತಿದ್ದಾರೆ. ಅದಾದಮೇಲೆ ಇಲ್ಲಿನೂ ಆ ಥರನೇ ದಸರಾ ನಡೆಯುತ್ತೆ, ಅಂಬಾರಿ ನಡೆಯುತ್ತೆ. ಅಲ್ಲೇ ಸೇಮ್ ಅಲ್ಲಿದೆ ಅವತ್ತಿನ ದಿನ ಹೇಗೆ ನಡೆಯುತ್ತೆ ಅದು ಅವತ್ತಿನ ದಿನವೇ ಇಲ್ಲಿನೂ ಅಂಬಾರಿ ನಡೆಯುತ್ತೆ, ದಸರಾ ಟೈಪ್ ನಡೆಯುತ್ತೆ. ಅಲ್ಲಿ ಚಾಮುಂಡೇಶ್ವರಿ ವಿಗ್ರಹನ ಇಡ್ತಾರೆ, ಇಲ್ಲಿ ದುರ್ಗಾ ಪರಮೇಶ್ವರಿ ವಿಗ್ರಹನ ಇಡ್ತಾರೆ. ಇಲ್ಲಿನ ಸ್ವಲ್ಪ ದೇವಸ್ಥಾನಗಳಿವೆ, ಅಂದರೆ ಸ್ವಲ್ಪ ಬಿದ್ದೋಗ್ಬಿಟ್ಟಿದೆ. ಆದರೂ ನಾನು ನಿಮಗೆ ತೋರಿಸ್ತೀನಿ ನೋಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ. ಇಂಥ ಕೋಟೆ ಒಳಗೆ ಇರುವಂತಹ ದೇವಸ್ಥಾನ, ಪುರಾತನ ಕಾಲದ ಇತಿಹಾಸವನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀವಿ. ನಮ್ಮ ಜೊತೆ ಫಾಲೋ ಆಗಿರಿ, ನಮ್ಮ ಇನ್ಸ್ಟಾಗ್ರಾಮನ್ನು ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿರಿ. ಧನ್ಯವಾದಗಳು. ವೈಲ್ಡ್ ಲೈಫ್ ಪ್ರೋಗ್ರಾಮಲ್ಲಿ ಹೇಗೆ ಎಕ್ಸ್ಪ್ಲೋರ್ ಮಾಡೋನೊಬ್ಬನು ಇರ್ತಾನೆ ನೋಡ್ರಿ, ಆ ಥರನೇ ನಮ್ಮದು ಆಗಿದೆ. ನಾವೇ ಎಕ್ಸ್ಪ್ಲೋರ್ ಮಾಡ್ತಿದ್ದೀವಿ. ಆದರೆ ಇಲ್ಲಿ ಡಿಫ್ರೆನ್ಸ್ ಏನಂತಂದರೆ ವಿಡಿಯೋನೂ ನಾವೇ ಮಾಡ್ತಿದ್ದೀವಿ, ಯಾರೂ ಇಲ್ಲ ವಿಡಿಯೋ ಮಾಡೋಕ್ಕೆ. ಈಗ ನಿಮಗೊಂದು ಸುಂದರವಾದ ವ್ಯೂ ತೋರಿಸ್ತೀನಿ, ನೋಡ್ತೀರಾ? ಬಹಳ ಸುಂದರವಾದ ವ್ಯೂ. ನೋಡ್ಬೋದು ನೀವು, ಸುತ್ತಮುತ್ತ ಯಾರೂ ಇಲ್ಲ, ನಾವೊಬ್ಬರೇ. ವೈಲ್ಡ್ ಲೈಫ್ ಹೆಂಗೆ ಎಕ್ಸ್ಪ್ಲೋರ್ ಮಾಡೋಕೆ ಅವ್ನು ಬರ್ತಾನೆ, ಹಂಗೆ ನಾವು ಬರ್ತೀವಿ. ಅಂದರೆ ಅವ್ನು ಫಾರಿನ್ ಕಂಟ್ರೀಸ್ ಒಳಗೆಲ್ಲ ಹೋಗ್ತಿದ್ದಾನೆ, ನಾವು ನಮ್ಮ ದೇಶದಲ್ಲಿ ಹೋಗ್ತೀವಿ. ನಮ್ಮದು ನಾಳೆ ಅದೃಷ್ಟ ಇದ್ದರೆ ನಾವು ಫಾರಿನ್ ಕಂಟ್ರೀಸ್ಗಳಿಗೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ, ನಮ್ಮ ಜನಗಳಿಗೆ ಎಲ್ಲವನ್ನು ತಿಳಿಸೋಣ. ಈಗ ಸದ್ಯಕ್ಕೆ ನೀವು ಈ ವ್ಯೂನ ಎಂಜಾಯ್ ಮಾಡಿ. ಜಾಸ್ತಿಯಾಗಿ ನೀರು ಊರೊಳಗೆ ಬರಬಾರ್ದಂತ ಈ ಟೈಪ್ ಡ್ಯಾಮ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಡ್ಯಾಮ್ ಕನ್ಸ್ಟ್ರಕ್ಷನ್ ಅಂದರೆ ಈ ಲಿಮಿಟಲ್ಲಿ ನೀರಿದ್ದರೆ ಇಲ್ಲಿಗೆ ಸೀಮಿತವಾಗಲಿ ನೀರು, ಇದಕ್ಕಿಂತ ಜಾಸ್ತಿ ಆದರೆ ಬೇಕಾದರೆ ಬರಲಿ ಅಂತಂದು. ಜಾಗ ನೋಡ್ರಿ ಎಷ್ಟು ಸುಂದರವಾಗಿದೆ. ಒಂದು ಇಬ್ಬರು ಮೂವರು ನನ್ನ ಜೊತೆ ಬಂದಿದ್ರೆ ಅಲ್ಲೆಲ್ಲ ಸುತ್ಕೊಂತ ಬರ್ತಿದ್ದೆ ನಾನು. ಒಬ್ಬನೇ ದಿನ ಅಲ್ಲ, ಹೋಗಲಿ ಬಿಡ್ರಿ ಅದಕ್ಕಂತಂದು ಇಲ್ಲಿ ಊರು ಜನಗಳನ್ನು ಜಾಸ್ತಿ ಇಲ್ಲ, ಇಲ್ಲಿ ಊರುಗಳ ಜನಗಳನ್ನು ಜಾಸ್ತಿ ಇಲ್ಲ. ಅದಕ್ಕೆ ವಿಡಿಯೋನ ಇಲ್ಲಿಂದ ಮತ್ತೆ ಮುಂದುವರ್ಸೋಣ ಬನ್ನಿ. ನಿಮಗೆ ಕನಕರಾಯನ ಟೆಂಪಲ್ ತೋರಿಸಿಲ್ಲಲ್ವಾ, ಅದನ್ನು ತೋರಿಸ್ತೀನಿ, ಬರ್ರಿ ಹೋಗೋಣ. ಅಂದರೆ ಟೋಟಲ್ ಆಗಿರೋ ಮಾತು ಏನಂತಂದರೆ, ಅಂಬಾರಿಯನ್ನು ಹೊರುವ ಪದ್ಧತಿ, ಜಂಬೂ ಸವಾರಿ ಮಾಡಿಸುವ ಸಂಸ್ಕೃತಿ, ಸವಾರಿಯನ್ನು ಮಾಡುವ ಪದ್ಧತಿ ಸ್ಟಾರ್ಟ್ ಆಗಿದ್ದೇ ಕೊಪ್ಪಳ ಜಿಲ್ಲೆಯ ಗಂಗಾವತಿ ತಾಲೂಕಿನ ಹೇಮಗುಡ್ಡ ಗ್ರಾಮಗಳಿಂದ. ಅಂದರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ಕಡೆಯಿಂದನೇ ಸ್ಟಾರ್ಟ್ ಆಗಿದ್ದು ಅಂತ ನಾವು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಆಗುತ್ತೆ. ಬನ್ನಿ ಮುಂದುವರೋಣ. ಇದು ಈಶ್ವರ ಗುಡಿ, ಇದು ಲಿಂಗಗಳಿರ್ತಾವಲ್ಲ, ಆ ಲಿಂಗಗಳನ್ನು ಕಡಿದಿದ್ದಾರೆ. ಇದು ಈಶ್ವರ ಗುಡಿ.
ಜಾಗ ಏನಿದೆ ಅಲ್ಲ, ಇದನ್ನು ನಾನು ಒಳಗೆ ಹೋಗಿ ನೋಡಬಾರ್ದು, ಹೊರಗಿಂದನೇ ತೋರಿಸ್ಬೋದಂತ ನಾನು ಅನ್ಕೊಂಡಿದ್ದೆ. ಆದರೆ ನನಗೂ ಭಾಳ ಕ್ಯೂರಿಯಾಸಿಟಿ ಹುಟ್ಟಿದೆ, ಹಿಂಗೆ ಹೋದರೆ ಏನಾಗ್ಬೋದು ಅಂತ. ಮಾತು ಹೋಗಿ ನೋಡಿ ಬರೋಣ. ಹೆಂಗಾಗಿದೆ ನೋಡ್ರಪ್ಪ. ಇದು ರಾಜವಾಡ ಅಂತ ಹೇಳಿದ್ರಿ ಇಲ್ಲಿ ಊರಿನವರು. ಎಲ್ಲ ಮುರಿದು ಬಿಟ್ಟಿದ್ದಾರೆ, ಎಲ್ಲ ಒಡೆದು ಬಿಟ್ಟಿದ್ದಾರೆ ಎಲ್ಲ. ಇಷ್ಟೇ ಇದೆ ಪ್ಲೇಸ್. ಇಷ್ಟು ಪ್ಲೇಸ್ ನೋಡಕ್ಕೆ ನಾನು ಇಷ್ಟು ಭಯಪಟ್ಟೆ. ಬಂದೀವಿ. ಇನ್ನೊಂದು ಸಣ್ಣ ಇನ್ಫಾರ್ಮೇಷನ್ ಏನಂದರೆ, ನಿಮ್ಮ ಹತ್ರ ಮೈಸೂರಿಗೆ ಹೋಗೋ ಬಜೆಟ್ ಇಲ್ಲಪ್ಪ, ಅಂಬಾರಿ ನೋಡೋ ಬಜೆಟ್ ಇಲ್ಲ, ಈ ಜಾಗ ಹೇಮಗುಡ್ಡ, ಗಂಗಾವತಿ ತಾಲೂಕಿನ ಹೇಮಗುಡ್ಡ ಗ್ರಾಮ, ಕೊಪ್ಪಳ ಜಿಲ್ಲೆಯಲ್ಲಿ, ಈ ಜಾಗಕ್ಕೆ ಬಂದರೆ ನೀವು ಸೇಮ್ ಅಂಬಾರಿ ನೋಡ್ದಂಗೆ ಆಗುತ್ತೆ. ಅದು ಅಂಬಾರಿ ಸ್ಟಾರ್ಟ್ ಆಗಿದ್ದೇ ಇಲ್ಲಿಂದ ಇಲ್ವಾ. ನೀವು ಒರಿಜಿನಲ್ ಅಂಬಾರಿಯ ಉತ್ಸವ ಇರೋ ಜಾಗನೇ ಬಂದಂಗೆ ಆಗುತ್ತೆ. ಇದು ಬಜೆಟ್ ದಸರಾ ನೋಡ್ದಂಗೆ ನಿಮ್ಗಾಗುತ್ತೆ ನೋಡ್ರಿ. ಅಲ್ಲೂ ಕೂಡ ಈ ಥರ ಏನಾದರೂ ಜಾಗಗಳು ಇದ್ದರೆ ನಮಗೆ ಶೇರ್ ಮಾಡಿ. ನಮ್ಮ ಕೈಲಿ ಆದರೆ ಬಂದು ನಿಮ್ಮೂರನ್ನು ನಾವು ನೋಡಿ ಆ ಊರಿನ ವಿಶೇಷತೆಯನ್ನು ಜನರಿಗೆ ನಮ್ಮ ಚಾನಲ್ ಮುಖಾಂತರ, ನಮ್ಮ ವೀಡಿಯೋಸ್ ಮುಖಾಂತರ ತೋರಿಸೋಣ. ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.